ಹಾಯ್! ಇವತ್ತೊಂದು ಹೊಸ ರೆಸಿಪಿನ ಟ್ರೈ ಮಾಡೋಣ. ಅದೇನು ಅಂತ ಅಂದರೆ ಇದು ವುಡ್ ಆ್ಯಪಲ್. ಇದು ನಮ್ಮ ಕಡೆ ಜಾಸ್ತಿ ಸಿಗಲ್ಲ. ಇದಕ್ಕೆ ಬೆಲ್ಲದ ಹಣ್ಣು ಅಂತಲೂ ಹೇಳ್ತಾರಂತೆ. ನಾನು ಯಾವತ್ತೂ ತಿಂದಿಲ್ಲ, ಟ್ರೈ ಮಾಡಿಲ್ಲ. ಅದು ಮಾಡೋದಕ್ಕೆ ನಿಮಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಕಾಳು, ಸ್ವಲ್ಪ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಇದು ಈ ಥರ ಗಟ್ಟಿ ಶೆಲ್ ಒಳಗಡೆ ಅದ್ರ ಪಲ್ಪ್ ಇರುತ್ತೆ, ಅದನ್ನು ಪಲ್ಪ್ನ ತೆಗಿಬೇಕು. ಸೊ ನೀವು ತೆಂಗಿನಕಾಯಿನ ಹೇಗೆ ಹೊಡಿತೀರೋ ಆ ಥರ ಹೊಡೆದ್ಬಿಟ್ಟು ಅದ್ರ ಒಳಗಡೆಯಿಂದ ಪಲ್ಪ್ ತೆಗಿಬೇಕು. ಅದು ನನ್ನ ಕೈಯಲ್ಲಿ ಆಗಿಲ್ಲ, ಸೊ ನಾನು ನಮ್ಮ ಹಸ್ಬೆಂಡ್ ಹೆಲ್ಪ್ನ ತೊಗೊಂಡೆ. ಸೊ ಅದಾದಮೇಲೆ ಈ ಥರ ಪಲ್ಪ್ ಸಿಕ್ತು. ಈ ಪಲ್ಪ್ನ ತಗೊಂಡು ರೆಸಿಪಿನ ರೆಡಿ ಮಾಡು. ಇದನ್ನು ರುಬ್ಬೋ ಕಲ್ಲಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಂತಿದೆ. ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಅದಕ್ಕೆ ಮಿಕ್ಸಿಯಲ್ಲಿ ಮಾಡ್ತಿದ್ದೀನಿ. ಸೊ ಫಸ್ಟಿಗೆ ಈ ಹಣ್ಣಲ್ಲಿ ಸಿಕ್ಕಿರೋ ಪಲ್ಪ್ ಎಲ್ಲ ಹಾಕ್ತಾ ಇದ್ದೀನಿ. ಪ್ಲಸ್ ಒಣಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಜೀರಿಗೆ ಫ್ರೈ ಮಾಡಿಟ್ಟಿರೋದು, ಕೊತ್ತಂಬರಿ ಬೀಜ, ಇವನ್ನೆಲ್ಲ ಹಾಕಿ ಪೇಸ್ಟ್ ಮಾಡೋಣ. ಸೊ ಇದ್ರ ಜೊತೆ ನಾನು ನೋಡ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರು. ಸೊ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ಮಿಕ್ಸಿ ಪೇಸ್ಟ್ ಆದಮೇಲೆ ಈ ಥರ ಕಾಣ್ತಾ ಇದೆ. ಇದು ಸ್ವಲ್ಪ ಲೆಮನ್ ಹಾಕಿ ಅಂತ ಹೇಳಿದ್ರು, ಸೊ ಅದನ್ನು ಲೆಮನ್ ಹಾಕೋಣ ಸ್ವಲ್ಪನೇ ಸ್ವಲ್ಪ. ಸೊ ಈಗ ಟ್ರೈ ಮಾಡೋಣ. ನಾನು ಯಾವತ್ತೂ ತಿಂದಿಲ್ಲ ಈ ಹಣ್ಣನ್ನು, ಸೊ ಟ್ರೈ ಮಾಡಿ ನೋಡೋಣ. ಚೆನ್ನಾಗಿದೆ, ಒಂಥರ ಹುಳಿ ಸಿಹಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಇದು ಚಿಲ್ಲಿ ಹಾಕಿದ್ದಕ್ಕೆ ಸ್ವಲ್ಪ ಖಾರ ಖಾರ ಆಗಿ ಚೆನ್ನಾಗಿದೆ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಬಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಚೆನ್ನಾಗಿದೆ, ಒಂಥರ ನಂಗೆ ಇಷ್ಟ ಆಯಿತು. ಹುಳಿ ಸಿಹಿ ಖಾರ ಎಲ್ಲ ಒಂಥರ ಚೆನ್ನಾಗಿದೆ ಒಂಥರ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡ್ತೀನಿ. ವರ್ತ್ ಟ್ರೈಯಿಂಗ್. ಸೊ ಯು ಗೈಸ್ ಆಲ್ಸೋ ಟ್ರೈ ದಿಸ್ ವುಡ್ ಆ್ಯಪಲ್. ಇದು ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ ಅಂತೆ. ಇದು ಹೇಗಿತ್ತಕ್ಕ, ಟ್ರೈ ಮಾಡಿದ್ರಲ್ಲ ನೀವು? ತುಂಬಾ ಚೆನ್ನಾಗಿದೆ. ನಿಮ್ಗೆ ಗೊತ್ತಿತ್ತಾ ಮೊದಲೇ ಇದು? ಗೊತ್ತಿದೆ, ಒಳ್ಳೆದಾಗ್ತದೆ. ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ ಅಲ್ಲ? ಥ್ಯಾಂಕ್ ಯು.